ಏನ್ ಗೊತ್ತಾ, ನಾನು ಇವತ್ತು ಎಲ್ಗೋ ಹೋಗ್ತಾ ಇದ್ದೀನಿ. ನಮ್ ಕೆಂಪಿ ಅದಕ್ಕೆ ನಾನು ರೆಡಿ ಅಂತ ಹೇಳಿದ್ಲು. ನಾನು ಹೆಲ್ಮೆಟ್ ಹಾಕೊಂಡು ಕೆಂಪಿ ಜೊತೆ ಹೊಡಕ್ ಸ್ಟಾರ್ಟ್ ಮಾಡಿದೆ. ಕೆಂಪಿನ ಪಾರ್ಕ್ ಮಾಡಿ ನಾನ್ ಬಂದಿದ್ದೆ ಇವತ್ತು ಡಿ-ಮಾರ್ಟ್ಗೆ. ಈ ಡಿ-ಮಾರ್ಟ್ ಅಲ್ಲಿ ಬ್ಯಾಗ್ ಇಡೋದಕ್ಕೆ ಎಷ್ಟು ಕ್ಯೂ ಇತ್ತು ಗುರು. ಅದೆಲ್ಲ ಮುಗಿಸ್ಕೊಂಡು ಟಂಟಡಾಣ್ ಅಂತ ಎಂಟ್ರಿ ಕೊಟ್ಬಿಟ್ಟು ಒಂದ್ ಟ್ರೋಲಿ ಹೇಳ್ಕೊಂಡು ಡಿ-ಮಾರ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದೆ. ಹೊಸ ಮನೆಗೆ ಬಂದ್ಮೇಲೆ ನಾನೇ ಅಡಿಗೆ ಮಾಡ್ಕೊಂತಿರೋದ್ರಿಂದ ನನಗೆ ಬೇಕಾಗಿದ್ದು ಗ್ರಾಸರೀಸು. ಅದಕ್ಕೆ ಫಸ್ಟ್ ಸೆಕ್ಷನ್ನೇ ಬಂದಿದ್ದು ಗ್ರಾಸರೀಸ್ ತಗೊಳಕ್ಕೆ. ಪೊಂಗಲ್ ಮಾಡಕ್ಕೆ ಬೇಳೆ ಬೇಕಲ್ವಾ ಅಂತ ಅನ್ಕೊಂಡು ಬೇಳೆ ತಗೊಂಡು, ಖಾರಕ್ಕೆ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ, ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿ, ರಾಗಿ ಹಿಟ್ಟು, ಮತ್ತೆ ಈ ತರ ಕಾಳುಗಳು, ಅದಾದ್ಮೇಲೆ ಸಿಹಿಗೆ ಸ್ವಲ್ಪ ಬೆಲ್ಲ. ಈ ತರ ಬೆಲ್ಲ ನೋಡಿದಾಗೆಲ್ಲ ಈ ತರ ಸಣ್ಣ ಪೀಸ್ ತಗೊಂಡು ತಿನ್ನೋದು ಒಂಥರ ಮಜಾ ಇರುತ್ತೆ. ಅದಾದ್ಮೇಲೆ ಈ ತರ ವೇಟ್ ಚೆಕ್ ಮಾಡಿ ಅದ್ರ ಮೇಲೆ ಪ್ರೈಸ್ ಹಾಕ್ತಾರಲ್ವಾ, ಅಲ್ಲಿ ಒಂದಾದ್ಮೇಲೆ ಒಂದ್ ಕೊಡ್ತಾನೆ ಇದೀನಿ. ಅಲ್ಲಿ ಪಕ್ಕಕ್ಕಿರೋರೊಬ್ರು ಯಾವಾಗ ಈ ಹುಡುಗಿ ಮುಗಿಸ್ತಾಳಪ್ಪ ಅಂತ ಕಾಯ್ತಾ ಇದ್ರು. ಅದಾದ್ಮೇಲೆ ಪ್ರೋಟೀನ್ಗಾಗಿ ಸ್ವಲ್ಪ ಸೋಯಾಬೀನ್ ತಗೋಣ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ನಾನು ಬೆಳ್ಳುಳ್ಳಿ ಹುಣಸೆಹಣ್ಣು ಹುಡುಕ್ತಾ ಇದ್ದೆ, ಬಟ್ ಹುಣಸೆಹಣ್ಣು ಮಾತ್ರ ಸಿಕ್ತು, ಬೆಳ್ಳುಳ್ಳಿ ಸಿಗ್ಲೇ ಇಲ್ಲ, ಖಾಲಿ ಆಗಿತ್ತು. ನನ್ಗೆ ಸೂಪ್ ಅಂದ್ರೆ ಇಷ್ಟ, ಅದಕ್ಕೆ ಈವ್ನಿಂಗ್ ಟೈಮ್ ಅಲ್ಲಿ ಎಮರ್ಜೆನ್ಸಿಗೆ ಏನಾದ್ರು ಸ್ನಾಕ್ಸ್ ಬೇಕಲ್ವಾ ಅಂತ ಹೇಳ್ಬಿಟ್ಟು ಇದನ್ನು ತಗೊಂಡೆ. ಚಿಕ್ಕ ಮಕ್ಕಳು ಕಂಪಾಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನಾವು ಹುಡುಗಿರು ತಗೊಂತೀವಲ್ಲ ಗೊತ್ತಿಲ್ಲ, ಆದ್ರೆ ಈ ತರ ನೋಡೋದ್ರಲ್ಲಿ ಒಂಥರ ಮಜಾ ನಮ್ಗೆ. ಈ ಸೆಕ್ಷನ್ ನಮ್ದಲ್ಲ, ಪ್ಯಾಕೇಜ್ಡ್ ಫುಡ್ ತಿನ್ನೋದೇ ಇಲ್ಲ ಅಂತ ಏನಿಲ್ಲ, ಬಟ್ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಮತ್ತೇನಾದ್ರೂ ಈ ಸೆಕ್ಷನ್ ಅಲ್ಲಿ ತಗೊಳ್ಳೋದು ಮರ್ತ್ನಾ ಅಂತ ಹೇಳ್ಬಿಟ್ಟು ಇನ್ನೊಂದು ರೌಂಡ್ ಹಾಕೊಂಡು ಆಮೇಲೆ ನೆನಪಾಯ್ತು ಎಮರ್ಜೆನ್ಸಿಗೆ ಬಿಸ್ಕಿಟ್ಸ್ ಇರ್ಲಿ ಅಂತ. ಒಂದ್ ವೇಳೆ ಮಧ್ಯರಾತ್ರಿ ಏನಾದ್ರೂ ಎಚ್ಚರ ಆಯ್ತು ಅಂದ್ರೆ, ಹೊಟ್ಟೆ ಎಸಿತು ಅಂದ್ರೆ ಎಮರ್ಜೆನ್ಸಿಗೆ ಇದು ಇರುತ್ತೆ ಅಂತ. ಈ ಮಾರ್ಟಲ್ಲಿ ನನ್ನ ಫೇವ್ರೆಟ್ ಪ್ರಾಡಕ್ಟ್ ತೋರಿಸ್ಲಾ ನಿಮ್ಗೆ. ಇದು ಚಿಗಳಿ ನನಗೆ ಸಖತ್ ಇಷ್ಟ. ನಾನು ಚಿಕ್ಕವಳಿದ್ದಾಗ ಇದನ್ನ ತುಂಬಾ ತಿಂತಾ ಇದ್ದೆ, ಅದಕ್ಕೆ ಇದೊಂಥರ ಮೆಮೊರೀಸ್ ಇದೆ ಇದ್ರ ಜೊತೆ ನನಗೆ, ಅದಕ್ಕೆ ಇದನ್ನು ತಗೊಂಡೆ. ಇಲ್ಲಿಗೆ ಗ್ರಾಸರೀಸ್ ಕತೆ ಮುಗಿಯಿತು. ಇನ್ನು ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ನಮ್ಮ ಕತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲ್ ಬಂದೆ. ಇಲ್ಲಿ ಸೋಪು, ಬ್ರಷ್ ಅದೆಲ್ಲ ಬೇಕಿತ್ತು, ಅದನ್ನೆಲ್ಲ ತಗೊಂಡು ಟೂತ್ ಪೇಸ್ಟ್ ತಗೋಣ ಅಂತ ನೋಡ್ತಾ ಇದ್ದೆ. ಇಷ್ಟೊಂದು ವೆರೈಟಿ ಇದೆ, ನಾನು ತಗೊಳ್ತಿರೋ ಬ್ರ್ಯಾಂಡ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟೆ. ಯಾವ್ದು ತಗೊಳ್ಳೋದಪ್ಪ ಅಂತ ಎಷ್ಟೊಂದು ಕನ್ಫ್ಯೂಸ್ ಆಗಿದೆ ಅಂದ್ರೆ, ಯಾವ್ದು ತಗೊಂಡೆ ಅಂತ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಓಕೆ, ಬಾಯ್.